ಇತ್ತ ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ರೆ ಅತ್ತ ಉತ್ತರ ಕರ್ನಾಟಕ ಹಾಗೂ ಬಯಲು ಸೀಮೆಯ ರೈತರಿಗೆ ಬರಗಾಲದ ಛಾಯೆ ಆವರಿಸಿದೆ. ಮಳೆ ಇಲ್ಲದೆ ಅಲ್ಲಿನ ರೈತರು ಕಂಗಾಲಾಗಿದ್ದಾರೆ. ಉಯ್ಯೋ ಉಯ್ಯೋ ಮಳೆರಾಯ ಅಂತ ದೇವರ ಮೊರೆ ಹೋಗ್ತಿದ್ದಾರೆ. ಮಳೆಗಾಲದಲ್ಲೇ ಡ್ಯಾಂ, ಕೆರೆ, ನದಿಗಳ ಸ್ಥಿತಿ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆರೆಗಳು ಬತ್ತಿ ಹೋಗಿವೆ, ಜಲಾಶಯಗಳು ಬರಡು ಭೂಮಿಯಂತಾಗಿವೆ. ಮಳೆಗಾಲದಲ್ಲಿ ಮೈ ತುಂಬಬೇಕಿದ್ದ ಜಲಮೂಲಗಳು ಬಣಗುಡುತ್ತಿವೆ. ಇದು ಮಳೆರಾಯನ ಕಡುಕೋಪಕ್ಕೆ ತುತ್ತಾಗಿರೋ ಪರಿಸ್ಥಿತಿಗೆ ಹಿಡಿದ ಕನ್ನಡಿ. ರಾಜ್ಯದ ಅನ್ನದಾತ ಮಳೆಯಿಲ್ಲದೆ ಗೋಳಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಬಹುತೇಕ ಬೆಳೆ ಒಣಗುವ ಭೀತಿ ಎದುರಾಗಿದೆ. ಮುಂಗಾರು ನಂಬಿ ಸೂರ್ಯಕಾಂತಿ, ಮೆಣಸಿನಕಾಯಿ, ಜೋಳ ಬಿತ್ತಿದ ಅನ್ನದಾತ ಭೀತಿಯಲ್ಲೇ ಕಾಲ ಕಳೆಯುತ್ತಿದ್ದಾನೆ. ಬಳ್ಳಾರಿಯ ಮೋಕ ಭಾಗದಲ್ಲಿದ್ದೀನಿ. ಮೋಕ ಭಾಗದ ರೈತರ ಜಮೀನಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಸೂರ್ಯಕಾಂತಿಯನ್ನ ರೈತರು ಸರಿಸುಮಾರು ಒಂದು 9 ಎಕರೆಯಲ್ಲಿ ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಆದರೆ ಮಳೆ ಇಲ್ಲದ ಕಾರಣ ಇಲ್ಲಿರ್ತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಬಾಡುವಂತಹ ಹಂತಕ್ಕೆ ಬಂದಿದೆ ಮತ್ತು ಕೆಲವೊಂದಿಷ್ಟು ಕಡೆ ಈಗಾಗಲೇ ಸಸಿಗಳು ಕೂಡ ಸತ್ತು ಹೋಗಿರುವಂಥದ್ದು. ಜಲಾಶಯ, ಕೆರೆ, ಕೃಷಿ ಹೊಂಡಗಳು ಖಾಲಿ ಖಾಲಿ. ಧಾರವಾಡ ಜಿಲ್ಲೆಯ ಕೃಷಿ ಹೊಂಡಗಳು ಖಾಲಿಯಾಗಿವೆ. ನವಲಗುಂದ ತಾಲೂಕಿನ ಕೃಷಿ ಹೊಂಡಗಳಲ್ಲಿ ಹನಿ ನೀರಿಲ್ಲ. ತಗ್ಗು ಪ್ರದೇಶ ಬಿಟ್ರೆ ಇಲ್ಲಿ ನೀರು ನಿಂತಿತ್ತು ಅನ್ನೋದಕ್ಕೆ ಸಣ್ಣ ಪುರಾವೆಯೂ ಕಾಣಿಸ್ತಿಲ್ಲ. ಇಲ್ಲಿ ಒಂದೆರಡು ಕೃಷಿ ಹೊಂಡಗಳಿವೆ, ಅವು ಸಾಕ್ಷಿಗಳಾಗಿವೆ. ನೋಡಿ ಯಾವ ರೀತಿಯಾಗಿವೆ ಅಂತಂದ್ರೆ, ಇಷ್ಟೊತ್ತಿಗಾಗಲೇ ಈ ಕೃಷಿ ಹೊಂಡಗಳು ತುಂಬಿರಬೇಕಾಗಿತ್ತು. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಶುರುವಾಗುವಂತಹ ಅಂದ್ರೆ ಪೂರ್ವ ಮುಂಗಾರು ಮಳೆ, ಅದಾದ ನಂತರ ಮುಂಗಾರು ಮಳೆ ಶುರುವಾದ ಬಳಿಕ ಬಹುತೇಕ ಏನು ಈ ಕೆರೆಗಳಿರ್ಬೋದು ಅಥವಾ ಚೆಕ್ ಡ್ಯಾಮ್ಗಳಿರ್ಬೋದು ಅಥವಾ ಇಂಥ ಕೃಷಿ ಹೊಂಡಗಳು ತುಂಬಿ ತುಳುಕ್ತಾ ಇದ್ವು. ಆದರೆ ಇದೀಗ ನೋಡಿದರೆ ನಿಜಕ್ಕೂ ಕೂಡ ರೈತರ ಬದುಕು ಎಷ್ಟೊಂದು ಭೀಕರ ಇದೆ ಈ ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರಕ್ಕೆ ನೀರು ಒದಗಿಸುವ ಜಲಾಶಯ ಅಂದ್ರೆ ಅದು ಹಿಡಕಲ್ ಡ್ಯಾಂ. 3 ಜಿಲ್ಲೆಗಳ ಜೀವನಾಡಿಯಂತಿರುವ ಜಲಾಶಯ ಬತ್ತಿ ಹೋಗಿದೆ. ಡ್ಯಾಂನಲ್ಲಿ ಜಾನುವಾರು ಮೇಯುತ್ತಿವೆ. ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾನೆ. ಕೇವಲ 51 TMC ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಕೇವಲ 5 TMC ನೀರು ಮಾತ್ರ ಬಾಕಿ ಉಳಿದಿರುವಂಥದ್ದು. ಮತ್ತೊಂದು ಕಡೆ ಭಾಗದಲ್ಲಿ ತೋರಿಸ್ತಾ ಇದ್ದಾನೆ, ಕುರಿಗಳನ್ನ, ದನ ಜಾನುವಾರುಗಳನ್ನ ಮೇಯಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡಬಹುದಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಹುಣಸೇಕಟ್ಟೆ ಗ್ರಾಮದ ಬಳಿಯ ಹೊಸಕೆರೆ ಬರಡು ಭೂಮಿಯಂತಾಗಿದೆ. ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ. ತಾವು ನೋಡಬಹುದು, ಹುಣಸೇಕಟ್ಟೆ ಗ್ರಾಮ ಬಳಿ ಇರತಕ್ಕಂಥ ಹೊಸಕೆರೆ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು. ಈ ಕೆರೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಹಳ್ಳಗಳೇನಿರ್ತವೆ, ಆ ಹಳ್ಳದಲ್ಲೂ ಸಹ ಒಂದು ಹನಿ ನೀರಿಲ್ದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ 7ನೇ ಹೊಸಕೋಟೆಯಲ್ಲೂ ಚಿಕ್ಲಿ ಹೊಳೆ ಬತ್ತಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಡ್ಯಾಂನಲ್ಲಿದ್ದ ದೇಗುಲ ಗೋಚರಿಸಿದೆ. ನದಿ ತೊರೆಗಳು ಸಂಪೂರ್ಣ ಬತ್ತಿ ಬರಡಾಗಿ ಹೋಗಿರುವಂತದ್ದು. ಇಲ್ಲಿ ಕೊಡಗು ಜಿಲ್ಲೆಯ ಪ್ರಮುಖ ನದಿಗಳಾದ ಈ ಚಿಕ್ಕಲಹೊಳೆ ಜಲಾಶಯ ಯಾವ ರೀತಿ ಇದೆ ಅನ್ನೋದನ್ನು ನಾವೇ ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಸೊ ಇದು ಸಮುದ್ರದ ರೀತಿ ಭಾಸವಾಗುತ್ತೆ. ಪ್ರತಿ ವರ್ಷ ಜೂನಲ್ಲಿ, ಏಪ್ರಿಲ್, ಮೇ ತಿಂಗಳಲ್ಲಿ ಕೂಡ ಆ ಥರ ದೇವಸ್ಥಾನ ಗೋಚರ ಆಗೋದು ಬಹಳ ಅಪರೂಪ. ಆದರೆ ಈ ವರ್ಷ ಏಪ್ರಿಲ್, ಮೇ ತಿಂಗಳಲ್ಲಿ ಬರಡಾಗಿದ್ದು ಇವಾಗ ಜೂನಲ್ಲಿ, ಅಂದರೆ ತುಂಬ ಮಳೆ ಇರುವ ಟೈಮಲ್ಲಿ ಕೂಡ ಇದು ತುಂಬಿ ಹರಿಯುವ ಸಮಯದಲ್ಲೂ ಕೂಡ ಈ ಜಲಾಶಯದಲ್ಲಿ ಆ ದೇವಸ್ಥಾನ ಸ್ಪಷ್ಟವಾಗಿ ಕಾಣುತ್ತೆ. ಮಳೆಯನ್ನೇ ನಂಬಿ ಬೀದರ್ನ 40% ರೈತರು ಬಿತ್ತನೆ ಮಾಡಿದ್ರು. ಆದ್ರೆ ವಾಡಿಕೆಯಂತೆ ಮಳೆರಾಯ ಮಾತ್ರ ಧರೆಗಿಳಿದಿಲ್ಲ. ಹೀಗಾಗಿ ರೈತಾಪಿ ವರ್ಗ ಮುಗಿಲಿನ ಕಡೆ ಮುಖ ಮಾಡಿವೆ. ಸಮರ್ಪಕವಾಗಿ ಏನು ಮಳೆಯಾಗಿಲ್ಲ. ಹೀಗಾಗಿ ರೈತರು ಕೂಡ ಬಿತ್ತನೆ ಮಾಡಿಗೆ ಕೂಡ ಈಗ ಸಾಕಷ್ಟು ವಿಳಂಬನೂ ಕೂಡ ಆಗಿರುವಂಥದ್ದು. ಯಾಕಂದ್ರೆ ಜಮೀನು ಕೂಡ ಈ ಮೇಲ್ಗಡೆ ಸ್ವಲ್ಪ ನಿನ್ನೆ ಅಥವಾ ಸ್ವಲ್ಪ ಮಳೆಯಾಗಿದೆ. ಹೀಗಾಗಿ ಕೇವಲ 1 ರಿಂದ 2 ಇಂಚ್ ಅಷ್ಟೇ ಇಲ್ಲಿ ಹಸಿ ಆಗಿರುವಂಥದ್ದು. ಆದರೆ ಇನ್ನೂ ಕೂಡ ಭೂಮಿ ಒಳಗಡೆ ಇನ್ನೂ ಒಣ ಭೂಮಿ ಇರುವಂಥದ್ದು. ಈ ದೃಶ್ಯ ನೋಡಬಹುದು ನೀವು. ಇಲ್ಲಿ ಇನ್ನೂವರೆಗೂ ಕೂಡ ಭೂಮಿ ಹಸಿಯಾಗಿಲ್ಲ. ಪಕ್ಕದ ಕಲಬುರಗಿ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ. 9 ಲಕ್ಷ ಹೆಕ್ಟೇರ್ ಪೈಕಿ ಕೇವಲ 1 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಲಾಗಿದೆ. ಅದು ಸಹ ಮೊಳಕೆ ಒಡೆಯದೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಪೂರ್ಣ ಕಲಬುರಗಿ ಜಿಲ್ಲೆ ಬರಗಾಲ ಘೋಷಣೆ ಆಗಬೇಕು ಅಂತಕ್ಕಂಥ ನಾನು ಒತ್ತಾಯ ಇದೆ ಸರ್. ಮಳೆಗಾಗಿ ಪೂಜೆ, ಪ್ರಾರ್ಥನೆ, ಗೊಂಬೆಗಳ ಮದುವೆ. 2 ಗೊಂಬೆಗಳನ್ನ ಇಟ್ಟು ಮದುವೆ ಮಾಡ್ತಿರೋ ಈ ದೃಶ್ಯ ಬೀದರ್ ಜಿಲ್ಲೆಯ ಕೊಹಿನೂರ್ ಗ್ರಾಮದ್ದು. ಮಳೆರಾಯನಿಗಾಗಿ ಕಾದು ಕಾದು ಸುಸ್ತಾದ ಇಲ್ಲಿನ ರೈತರು ಆಚರಣೆಗಳ ಮೊರೆ ಹೋಗಿದ್ದಾರೆ.
ಮಳೆ ಬರೋ ನಂಬಿಕೆಯಲ್ಲಿಯೇ ನೈಜ ಮದುವೆಯನ್ನೂ ಮೀರಿಸುವಂತೆ ಗೊಂಬೆಗಳ ಕಲ್ಯಾಣ ಮಾಡಿದ್ರು. ಹುಮ್ನಾಬಾದ್ನ ಸಿಂಧನಕೇರಾದಲ್ಲಿ ಮಳೆಗಾಗಿ ಹನುಮಾನ್ ದೇಗುಲದಲ್ಲಿ 7 ದಿನಗಳ ಭಜನೆ ಮಾಡಿದ್ರು. ರಾಯಚೂರಲ್ಲಿ ಮಳೆಗಾಗಿ ರಾಯರ ಶಾಖಾ ಮಠದಲ್ಲಿ ಸಾಮೂಹಿಕ ಪಾರಾಯಣ ಮಾಡಲಾಗಿದೆ. ಮೈಸೂರು ಭಾಗದ ರೈತರು ಮಳೆಗಾಗಿ ಮಾದಪ್ಪನ ಮೊರೆ ಹೋಗಿದ್ದಾರೆ. ಕಬ್ಬು ಬೆಳೆಗಾರರ ಸಂಘ ಮಲೆಮಹದೇಶ್ವರನಿಗೆ ವಿಶೇಷ ಹರಕೆ ಕಟ್ಟಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.